ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ಉಪೇಂದ್ರ ಅವರ UI ಸಿನಿಮಾದ ನಂತರ ಒಂದಿಷ್ಟು ಸಿನಿಮಾಗಳು ಸೆಟ್ಟೇರೋದಕ್ಕೆ ಕಾಯ್ತಾ ಇದೆ. ಹಾಗಾದರೆ ನೋಡೋಣವಾ ಉಪೇಂದ್ರ ಅವರ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಗಳು ಯಾವ್ಯಾವು ಅಂತ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನೆಕ್ಸ್ಟ್ ರಿಲೀಸ್ಗೆ ರೆಡಿಯಾಗಿರೋದು ಉಪೇಂದ್ರ ಅವರ ಬಹು ನಿರೀಕ್ಷಿತ ಸಿನಿಮಾ UI. ಸುಮಾರು 9 ವರ್ಷಗಳ ನಂತರ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ನಟಿಸಿರುವ ಸಿನಿಮಾ UI. ಸೊ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇನ್ನೂ ನಡೀತಿದೆ ಆ್ಯಂಡ್ VFX ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋ ಮಾಹಿತಿ ಇದೆ. ಸೊ ಸಿನಿಮಾ ಆಲ್ರೆಡಿ ಒಂದು ಮೋಷನ್ ಪೋಸ್ಟರು, ಒಂದು ಟ್ರೋಲ್ ಸಾಂಗ್, ಹಾಗೆ ಆಡಿಯೋ ಟೀಸರ್ ಮತ್ತು ಒಂದು ಟೀಸರ್ನ ಆಲ್ರೆಡಿ ರಿಲೀಸ್ ಮಾಡಿ ಒಂದು ಇನಿಷಿಯಲ್ ಬಸ್ನ ಕ್ರಿಯೇಟ್ ಮಾಡಾಗಿದೆ. ಆದರೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇನ್ನೂ ನಡೀತಿರೋದ್ರಿಂದ ರಿಲೀಸ್ ಡೇಟ್ ಇನ್ನೂ ಬಿಟ್ಟಿಲ್ಲ. ಉಪೇಂದ್ರ ಅವರ ಒಂದು ಹುಟ್ಟಿದಬ್ಬದ ದಿನ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಬಟ್ ಸಿನಿಮಾ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಪೋಸ್ಟ್ ಅಂತೂ ಹಾಕಿದ್ರು, ಬಟ್ ರಿಲೀಸ್ ಡೇಟ್ನ ಇನ್ನೂ ಬಿಟ್ಕೊಟ್ಟಿಲ್ಲ. ಸೊ VFX ಕೆಲಸ ಇನ್ನೂ ಕಂಪ್ಲೀಟ್ ಆಗದೆ ಇರೋದ್ರಿಂದ ಸಿನಿಮಾ ಅಕ್ಟೋಬರಲ್ಲಿ ರಿಲೀಸ್ ಆಗೋದು ಡೌಟ್ ಇದೆ. ನೋಡೋಣ ಸಿನಿಮಾ ತಂಡದಿಂದ ಏನಾದರೂ ಅಪ್ಡೇಟ್ಸ್ ಕೊಡ್ತಾರಾ ಅಂತ. 45 ಇದು ಅರ್ಜುನ್ ಜನ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಡೈರೆಕ್ಟ್ ಮಾಡ್ತಿರುವಂತಹ ಸಿನಿಮಾ. ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವರು, ಶಿವಣ್ಣ ಅವರು ಹಾಗೆ ಉಪೇಂದ್ರ ಅವರು ಕಾಣಿಸ್ಕೋತಾರೆ. ಉಪೇಂದ್ರ ಅವರ ಬರ್ಡೇ ದಿನ ಒಂದು ಫಸ್ಟ್ ಲುಕ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಉಪೇಂದ್ರ ಅವರು ಕ್ರೇಜಿಯಾಗಿ ಕಾಣಿಸ್ತಾರೆ. 45 ಅಂತ ಯಾಕೆ ಸಿನಿಮಾದ ಹೆಸರು ಇಟ್ಟಿದ್ದಾರೆ, ಏನು ಬೇರೆ ಏನೋ ಮಾಹಿತಿ ಸಿನಿಮಾ ತಂಡದಿಂದ ಬಿಟ್ಕೊಟ್ಟಿಲ್ಲ. ಸಿನಿಮಾದ ಶೂಟಿಂಗ್ ಶುರು ಆಗಿದೆ ಅನ್ನೋ ಮಾಹಿತಿ ಇದೆ. ಮೋಸ್ಟ್ಲಿ UI ರಿಲೀಸ್ ಆದ ನಂತರ ಹೊಸ ಅಪ್ಡೇಟ್ಸ್ಗಳನ್ನ ಬಿಡ್ತಾರೆ ಅನ್ಸುತ್ತೆ. ಕೂಲಿ ಇದು ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನಲ್ಲಿ ಬರ್ತಾ ಇರೋಂಥ ಸಿನಿಮಾ. ರಜನಿಕಾಂತ್ ಅವರು ಮೇನ್ ಲೀಡಾಗಿ ಕಾಣಿಸ್ಕೋತಿದ್ದಾರೆ. ಜೊತೆಗೆ ಸತ್ಯರಾಜ್ ಅವರು, ಸೌಬಿನ್ ಸಾಯಿರ್ ಅವರು, ಉಪೇಂದ್ರ ಅವರು ಹಾಗೆ ರಚಿತಾ ರಾಮ್ ಅವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಸಿನಿಮಾ ತಂಡದಿಂದ ಉಪೇಂದ್ರ ಅವರ ಪಾತ್ರದ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಅಂದರೆ ಯಾವ ಥರ ಪಾತ್ರ ಇರ್ಬೋದು, ಅಂದರೆ ನೆಗೆಟಿವ್ ಶೇಡ್ ಇರ್ಬೋದಾ ಅಂತೆಲ್ಲ. ಸಿನಿಮಾದ ಶೂಟಿಂಗ್ ವೇಳೆ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗಿದ್ದು ಬಿಟ್ಟರೆ ಬೇರೆ ಏನು ಮಾಹಿತಿ ಸಿನಿಮಾ ತಂಡದಿಂದ ಬಿಟ್ಕೊಟ್ಟಿಲ್ಲ. ಕಬ್ಜಾ ಇದು R. ಚಂದ್ರು ಅವರು ಡೈರೆಕ್ಟ್ ಮಾಡಿದಂತಹ ಸಿನಿಮಾ. ಅಂದರೆ ಉಪೇಂದ್ರ ಅವರು ಮೇನ್ ಲೀಡಾಗಿ ಕಾಣಿಸ್ಕೊಂಡಿದ್ರು. ಒಂದು ಒಳ್ಳೆ ಹೈ ಬಜೆಟ್ ಸಿನಿಮಾ, ಜೊತೆಗೆ ಒಳ್ಳೆ ಆ್ಯಕ್ಟರ್ಸ್ನ ಹಾಕೊಂಡಿದ್ರು. ಸುದೀಪ್ ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು. ಆದರೆ ಜನಗಳನ್ನ ಥಿಯೇಟರ್ಗೆ ಕಳಿಸುವಲ್ಲಿ ಈ ಸಿನಿಮಾ ಸೋಲ್ತು ಅಂತಲೇ ಹೇಳ್ಬೋದು. ಒಳ್ಳೆ ಬಜ್ ಅಂತೂ ಕ್ರಿಯೇಟ್ ಮಾಡ್ತು, ಆದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಲಿಲ್ಲ. ಆದರೆ ಕಬ್ಜಾ 2 ಬರೋದು ಫಿಕ್ಸ್ ಆಗಿದೆ. ಸೊ UA ಸಿನಿಮಾದ ನಂತರ ಕಬ್ಜಾ 2 ಶೂಟಿಂಗ್ ಕೂಡ ಶುರು ಆಗೋ ಚಾನ್ಸಸ್ ಇದೆ. ಬುದ್ಧಿವಂತ ಸಿನಿಮಾ ಯಾರಿಗೆ ನೆನಪಿಲ್ಲ. ಈಗಲೂ ನಮಗೆ ಆ ಸಿನಿಮಾದ ಸಾಂಗ್ಗಳಂತೂ ಬಾಯಲ್ಲೇ ಇದೆ. ಒಳ್ಳೆ ಬಸ್ ಕ್ರಿಯೇಟ್ ಮಾಡಿ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಅಂದರೆ ತಪ್ಪಾಗಲ್ಲ. ಸೊ ಬುದ್ಧಿವಂತ 2 ಸಿನಿಮಾ ಬರುತ್ತೆ ಅಂತ ತುಂಬ ವರ್ಷಗಳಿಂದ ಪೋಸ್ಟರ್ಸ್ ಅಂತೂ ಉಪೇಂದ್ರ ಅವರ ಬರ್ಡೇ ದಿನ ಬರ್ತಾನೆ ಇದೆ. ಆದರೆ ಅಫಿಷಿಯಲ್ ಆಗಿ ಸಿನಿಮಾ ತಂಡದಿಂದ ಯಾವುದೇ ಅಪ್ಡೇಟ್ಸ್ ಬಿಟ್ಟಿಲ್ಲ. ಸೊ ಈ ಎಲ್ಲ ಸಿನಿಮಾಗಳು ಮೋಸ್ಟ್ಲಿ UI ನಂತರನೇ ಏನಾದರೂ ಹೊಸ ಅಪ್ಡೇಟ್ಸ್ ಕೊಡ್ತವೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾದರೂ ಹೊಸ ಅಪ್ಡೇಟ್ಸ್ ಸಿಗುತ್ತಾ ಅಂತ. ನಾನಂತೂ ಉಪೇಂದ್ರ ಅವರ ಎಲ್ಲ ಸಿನಿಮಾಗಳಿಗೆ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.